ಹ್ಮ್. ಇದು ಪತ್ರಿಕಾಗೋಷ್ಠಿ ಇವತ್ತು ನೆರೆಹೊರೆಯವರ ಹಕ್ಕುಗಳ ಅಭಿಯಾನ. ಏನು ಅಭಿಯಾನ, ಏನು ಉದ್ದೇಶ? ಈ ಉದ್ದೇಶವನ್ನು ಪೂರೈಸಲು ಕೇವಲ 10 ದಿನ ಸಾಧ್ಯವೇ? ಮತ್ತೆ ಏನೇನು ಈ ಅಭಿಯಾನದ ಸಂಬಂಧದಲ್ಲಿ ತಾವು ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ದೀರಾ? ಈ ಅಭಿಯಾನದ ಉದ್ದೇಶ ನಮ್ಮ ಮಧ್ಯೆ ಇರುವಂತಹ ಅಂತರಗಳನ್ನು ಕಡಿಮೆ ಮಾಡುವುದು, ಪರಸ್ಪರ ಮಾನವ ಸಂಬಂಧಗಳನ್ನು ಬಲಿಷ್ಠಗೊಳಿಸುವುದು, ಅದರಲ್ಲೂ ಬಹಳ ಮುಖ್ಯವಾಗಿ ನೆರೆಹೊರೆಯವರ ಸಂಬಂಧಗಳನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಅಗತ್ಯ ಬಂದರೆ ಅವನಿಗೆ ಪ್ರಪ್ರಥಮವಾಗಿ ಸಿಗುವುದು ಅವನ ನೆರೆಹೊರೆಯವನಾಗಿದ್ದಾನೆ. ಅದರಿಂದ ಅದೇ ರೀತಿ ಇಸ್ಲಾಮಿನಲ್ಲೂ ಕೂಡ ನೆರೆಹೊರೆಯವರ ಕುರಿತಾದ ಹಕ್ಕುಗಳ ಕುರಿತಾಗಿ ಬಹಳ ಮಹತ್ವದ ವಿಷಯಗಳನ್ನು ನಮಗೆ ಸಿಗ್ತದೆ. ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ನೆರೆಹೊರೆಯವರ ಸಂಬಂಧಗಳನ್ನು ಬಲಿಷ್ಠಗೊಳಿಸುವುದು ಮತ್ತು ನಮ್ಮ ಮಧ್ಯೆ ಇರುವ ತಪ್ಪು ಕಲ್ಪನೆ, ಅಪನಂಬಿಕೆಗಳ ಈ ಕಂದರಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವನ್ನು ಕೇವಲ ಒಂದು 10 ದಿನ ಮಾತ್ರ ಹಮ್ಮಿಕೊಳ್ಳುವಂತಹ ಅಭಿಯಾನವಲ್ಲ, ಬದಲಾಗಿ ಇದೊಂದು ಜಾಗೃತಿ ಎಂಬ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಮಧ್ಯೆ ಚರ್ಚೆ ಆಗಬೇಕು, ನೆರೆಹೊರೆಯವರ ಹಕ್ಕುಗಳ ಕುರಿತು ಚರ್ಚೆ ಆಗಬೇಕು, ಪರಸ್ಪರ ಸಹಕಾರ ಮನೋಭಾವವು ನಮ್ಮಲ್ಲಿ ಬೆಳಿಬೇಕು, ಅದು ಉತ್ತೇಜವಾಗಬೇಕು. ಈ ಎಲ್ಲ ಉದ್ದೇಶಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಅಭಿಯಾನವನ್ನು ನಾವು ಈಗಿನಿಂದ ಆರಂಭಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ನಿರಂತರವಾಗಿ ನಾವು ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಜುಮಾ ಪ್ರವಚನಗಳನ್ನು, ಶುಕ್ರವಾರದ ಪ್ರವಚನಗಳನ್ನು ನಾವು ನೀಡ್ತೇವೆ. ಅದೇ ರೀತಿ ವೈಯಕ್ತಿಕ ಭೇಟಿಗಳು, ಗ್ರಾಮ ಸಭೆಗಳನ್ನು, ಅದೇ ರೀತಿ ಮೊಹಲ್ಲಾ ಸಭೆಗಳನ್ನು, ಯುವಕರು ಮತ್ತು ವಿದ್ಯಾರ್ಥಿಗಳ ಸಮಾವೇಶಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ವೈವಿಧ್ಯಮಯವಾದ ವಿಷಯಗಳನ್ನು, ಕಾರ್ಯಕ್ರಮಗಳನ್ನು ನಾವು ಈ ಅಭಿಯಾನದ ಸಲುವಾಗಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದು ನೆರೆಹೊರೆಯವರ ಹಕ್ಕುಗಳ ಸಂಬಂಧದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಮೆಸೇಜ್ ಇದೆ. ಅದೇನು ಮೆಸೇಜ್? ಪ್ರವಾದಿವರಿಯರ ಬಹಳಷ್ಟು ವಿಷಯಗಳಿದೆ. ಅದರಲ್ಲಿ ಪ್ರವಾದಿವರಿಯವರು ಎಷ್ಟರವರೆಗೆ ಹೇಳ್ತಾರೆ ಅಂದರೆ, ಪ್ರವಾದಿಯವರ ಶಿಕ್ಷಣದಲ್ಲಿ ಸಿಗ್ತದೆ. ನನಗೆ ಪ್ರವಾದಿಯವರು ಹೇಳ್ತಾರೆ, ನನಗೆ ಜಿಬ್ರೀಲ್ ರವರು ಇಷ್ಟು ಉಪದೇಶ ಕೊಡ್ತಾರೆ ಎಂದರೆ ನಾನು ಒಮ್ಮೆ ಹೆದರಿ ಬಿಟ್ಟೇನೆಂದರೆ ಅವರು ನಮ್ಮ ವಾರಿಸು ಸ್ವತ್ತಿನ ಹಕ್ಕುದಾರರಾಗಿ ಬಿಡಬಹುದು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಹಕ್ಕುಗಳ ಕುರಿತು ಇಸ್ಲಾಮಿನಲ್ಲಿ ನಮಗೆ ಕಾಣಬಹುದು, ಇಸ್ಲಾಮಿ ಶಿಕ್ಷಣದಲ್ಲಿ ಕಾಣಬಹುದು. ಆ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನೆರೆಹೊರೆಯಾತನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಮ್ಮವನಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಹೀಗೆ ಬಹಳಷ್ಟು ದೊಡ್ಡ ಶಿಕ್ಷಣವು ಇಸ್ಲಾಮಿನಲ್ಲಿ ನಮಗೆ ನೆರೆಹೊರೆಯವರ ವಿಷಯವಾಗಿ ಕಾಣಬಹುದು.